ವೆಲ್ಕಮ್ ಬ್ಯಾಕ್. ಆ ಜಿಲ್ಲೆ ಬಿಸಿಲಿಗೆ ಹೆಸರುವಾಸಿ. ಸುಮಾರು 40ರಿಂದ 45 ಡಿಗ್ರಿ ಸೆಲ್ಸಿಯಸ್ನಷ್ಟು ತಾಪಮಾನ ಇರುವಂತಹ ಜಿಲ್ಲೆ ಈಗ ಶೀತ ಗಾಳಿಯಿಂದ ತತ್ತರಿಸಿ ಹೋಗಿದೆ, ಗಡಗಡ ನಡುಗ್ತಾ ಇದೆ. ಮಕ್ಕಳು, ವೃದ್ಧರು ಮನೆ ಬಿಟ್ಟು ಹೊರಗೆ ಬರೋದಕ್ಕೆ ಆಗದಂತ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ. ಮೈ ಕೊರೆಯುವ ಚಳಿಗೆ ಗುಮ್ಮಟನಗರಿ ಥಂಡ. ಚಳಿಗೆ ಥರಗುಟ್ಟಿದ ವಿಜಯಪುರ ಜಿಲ್ಲೆಯ ಜನ. ಬೆಂಕಿಯಂತಹ ಬಿಸಿಲಿಗೆ ಅಂಜದ ಜನರು ಇದೀಗ ಮೈ ನಡುಗಿಸುವ ಚಳಿಗೆ ತಂಡ ಹೊಡೆದಿದ್ದಾರೆ. ಗುಮ್ಮಟನಗರಿ ವಿಜಯಪುರ ಜಿಲ್ಲೆಯಲ್ಲಿ ಕಳೆದ 3-4 ದಿನಗಳಿಂದ ಶೀತಗಾಳಿ ಜಾಸ್ತಿಯಾಗಿದೆ. ಇದರಿಂದಾಗಿ ಮೈ ನಡುಗಿಸುವ ಚಳಿಗೆ ಜನ ಹೈರಾಣಾಗಿ ಹೋಗಿದ್ದಾರೆ. ಸಾಯಂಕಾಲ ಆದರೆ ಸಾಕು, ರಸ್ತೆ ಪಕ್ಕದಲ್ಲಿ ಬೆಂಕಿ ಹಚ್ಚಿ ಚಳಿ ಕಾಯಿಸೋಕೆ ಪ್ರಾರಂಭಿಸಿದ್ದಾರೆ. ಜಿಲ್ಲಾದೊಳಗ ಈ ಸಲ ಥಂಡಿ ಹೆಚ್ಚಾಗ್ಯದ. ಎಲ್ಲಾ ಕಡೆ ಜನ ಮುಂಜಾನೆ ಎದ್ದು ಉರಿ ಕಾಯಿಸೋದು, ಅಲ್ಲಿ ಇಲ್ಲಿ ಬೆಚ್ಚಗೆ ಸ್ವೆಟರ್ ಹಾಕೊಂಡು ಜರ್ಕಿನ್ ಹಾಕೊಂಡು ಕೂತ್ಕೊಳ್ಳುವಂತ ಸ್ಥಿತಿ ಬಂದ್ರೆ, ಆದ್ರೂ ಜನ ಏನಂತಾರೆ ಥಂಡಿ ಅಂಗಿ ಹಾಕೊಂಡು ತಿರುಗಾಡುವಂತ ಸ್ಥಿತಿ ಬಂದ್ರೆ ಇಷ್ಟು ಚಳಿ ಇದು ಜನಜೀವನ ಅಸ್ತವ್ಯಸ್ತಗೊಳಿಸಕ್ ಕಾರಣ ಆಗ್ಯದ. ಇಲ್ಲಿ ಇನ್ನೂ ಜನರ ಜೀವನಕ್ಕೆ ಸುಗಮ ಆಗೋದಕ್ಕೋಸ್ಕರ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರೇ ದಾರಿ ಕಂಡುಕೊಳ್ಳುವಂತ ಸ್ಥಿತಿ ಬಂದಿದೆ. ಯುವಕರು ವ್ಯಾಯಾಮ, ಜಿಮ್ ಮಾಡಲು ಚಳಿ ಬಿಡ್ತಿಲ್ಲ. ದಿನವಿಡೀ ಶೀತಗಾಳಿಯ ತೀವ್ರತೆ ಜಾಸ್ತಿಯಾಗಿದೆ. ಮನೆ ಬಿಟ್ಟು ಹೊರಗಡೆ ಜನರು ಬರ್ತಿಲ್ಲ. ಹೊರಗಡೆ ಬಂದವರು ಬೆಚ್ಚನೆಯ ಉಡುಪುಗಳಾದ ಸ್ವೆಟರ್, ಜಾಕೆಟ್ ಧರಿಸಿ ಹೊರಬರ್ತಿದ್ದಾರೆ. ನಮಗ ಬಿಜಾಪುರ ಅಂದ್ರೆ ಸಿಕ್ಕಾಪಟ್ಟೆ ಬಿಸಿಲಾಗಿದ್ದವ್ರಿ. ನಾವು ಯಾವತ್ ನೋಡಿದ್ರು ಬಿಸಿಲಾದ್ರೆ ಬಿಜಾಪುರ ಕರ್ಸ್ಕೊತಿತ್ತು. ಅಂತದ್ರಾಗ ಈಗ ಥಂಡಿ ಆಗಿಬಿಟ್ಟದ. ಒಂದ್ ವಾರ ಆಯ್ತು ಮನೆಯಿಂದ ಹೊರಗೆ ಬರ್ಲಾಕೆ ಆಗಲಾಗ್ಯದ. 2-3 ದಿನ ಅಂತೂ ಬಾಳ ಥಂಡಿ ಇರ್ತದ. ನಿನ್ನೆ ಮೊನ್ನೆ ನಾಳೆ ಸಿಕ್ಕಾಪಟ್ಟೆ ಥಂಡಿ ಇರ್ತದ ಅಂತ ಹೇಳ್ಯಾರ. ನಾವೆಲ್ಲ ಮುಂಜಾನೆ ಎದ್ದು ಜಾಗಿಂಗ್ ಮಾಡ್ಲಾಕ, ರನ್ನಿಂಗ್ ಮಾಡ್ಲಾಕ, ಜಿಮ್ಗೆಲ್ಲ ಹೋಗ್ತಿದ್ದೇವ್ರಿ. 5:30-6ಕ್ಕೆ ಎದ್ದು. ಈಗ 7:30 ಆದ್ರೂ ಇನ್ನ ಏನು ಹೊರಗೆ ಬಂದ್ರೆ ಇನ್ನ ಸೂರ್ಯನೇ ಬಂದಿರೋದಿಲ್ಲ. ಸಿಕ್ಕಾಪಟ್ಟೆ ಥಂಡಿ ಆಗಿಬಿಟ್ಟದ. ಹಿಂಗಾಗಿ ನಮಗೆ ಎಲ್ಲರಿಗೂ ಬಿಜಾಪುರದಾಗ ಇದ್ದವರಿಗೆ ಒಂಥರ ಹೆಂಗಾಗ್ಯದ ಅಂದ್ರೆ ಸಿಮ್ಲಾದಾಗಿದ್ದಂಗೆ ಆಗ್ಬಿಟ್ಟದ್ರಿ. ಸದಾ ಬಿಸಿಲಿನೊಂದಿಗೆ ಹೊಂದಿಕೊಂಡಿರುವ ಜನಕ್ಕೆ ಚಳಿ ಒಗ್ಗಿಕೊಳ್ತಿಲ್ಲ. ಮನೆಯಿಂದ ಜನ ಹೊರಬರಲು ಸಾಧ್ಯವಾಗ್ತಿಲ್ಲ. ಹೀಗಾಗಿ ಬಿಸಿಲೂರಿನ ಜನರು ಮೈಕೊರೆಯುವ ಚಳಿಯಿಂದಾಗಿ ನಡುಗಿ ಹೋಗಿದ್ದಾರೆ. ಸುನಿಲ್ ಗೋಡೆನ್ನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. ವೆಲ್ಕಮ್ ಬ್ಯಾಕ್. ಆ ಜಿಲ್ಲೆ ಬಿಸಿಲಿಗೆ ಹೆಸರುವಾಸಿ. ಸುಮಾರು 40ರಿಂದ 45 ಡಿಗ್ರಿ ಸೆಲ್ಸಿಯಸ್ನಷ್ಟು ತಾಪಮಾನ ಇರುವಂತಹ ಜಿಲ್ಲೆ ಈಗ ಶೀತ ಗಾಳಿಯಿಂದ ತತ್ತರಿಸಿ ಹೋಗಿದೆ, ಗಡಗಡ ನಡುಗ್ತಾ ಇದೆ. ಮಕ್ಕಳು, ವೃದ್ಧರು ಮನೆ ಬಿಟ್ಟು ಹೊರಗೆ ಬರೋದಕ್ಕೆ ಆಗದಂತ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ. ಮೈ ಕೊರೆಯುವ ಚಳಿಗೆ ಗುಮ್ಮಟನಗರಿ ಥಂಡ. ಚಳಿಗೆ ಥರಗುಟ್ಟಿದ ವಿಜಯಪುರ ಜಿಲ್ಲೆಯ ಜನ. ಬೆಂಕಿಯಂತಹ ಬಿಸಿಲಿಗೆ ಅಂಜದ ಜನರು ಇದೀಗ ಮೈ ನಡುಗಿಸುವ ಚಳಿಗೆ ತಂಡ ಹೊಡೆದಿದ್ದಾರೆ. ಗುಮ್ಮಟನಗರಿ ವಿಜಯಪುರ ಜಿಲ್ಲೆಯಲ್ಲಿ ಕಳೆದ 3-4 ದಿನಗಳಿಂದ ಶೀತಗಾಳಿ ಜಾಸ್ತಿಯಾಗಿದೆ. ಇದರಿಂದಾಗಿ ಮೈ ನಡುಗಿಸುವ ಚಳಿಗೆ ಜನ ಹೈರಾಣಾಗಿ ಹೋಗಿದ್ದಾರೆ. ಸಾಯಂಕಾಲ ಆದರೆ ಸಾಕು, ರಸ್ತೆ ಪಕ್ಕದಲ್ಲಿ ಬೆಂಕಿ ಹಚ್ಚಿ ಚಳಿ ಕಾಯಿಸೋಕೆ ಪ್ರಾರಂಭಿಸಿದ್ದಾರೆ. ಜಿಲ್ಲಾದೊಳಗ ಈ ಸಲ ಥಂಡಿ ಹೆಚ್ಚಾಗ್ಯದ. ಎಲ್ಲಾ ಕಡೆ ಜನ ಮುಂಜಾನೆ ಎದ್ದು ಉರಿ ಕಾಯಿಸೋದು, ಅಲ್ಲಿ ಇಲ್ಲಿ ಬೆಚ್ಚಗೆ ಸ್ವೆಟರ್ ಹಾಕೊಂಡು ಜರ್ಕಿನ್ ಹಾಕೊಂಡು ಕೂತ್ಕೊಳ್ಳುವಂತ ಸ್ಥಿತಿ ಬಂದ್ರೆ, ಆದ್ರೂ ಜನ ಏನಂತಾರೆ ಥಂಡಿ ಅಂಗಿ ಹಾಕೊಂಡು ತಿರುಗಾಡುವಂತ ಸ್ಥಿತಿ ಬಂದ್ರೆ ಇಷ್ಟು ಚಳಿ ಇದು ಜನಜೀವನ ಅಸ್ತವ್ಯಸ್ತಗೊಳಿಸಕ್ ಕಾರಣ ಆಗ್ಯದ. ಇಲ್ಲಿ ಇನ್ನೂ ಜನರ ಜೀವನಕ್ಕೆ ಸುಗಮ ಆಗೋದಕ್ಕೋಸ್ಕರ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರೇ ದಾರಿ ಕಂಡುಕೊಳ್ಳುವಂತ ಸ್ಥಿತಿ ಬಂದಿದೆ. ಯುವಕರು ವ್ಯಾಯಾಮ, ಜಿಮ್ ಮಾಡಲು ಚಳಿ ಬಿಡ್ತಿಲ್ಲ. ದಿನವಿಡೀ ಶೀತಗಾಳಿಯ ತೀವ್ರತೆ ಜಾಸ್ತಿಯಾಗಿದೆ. ಮನೆ ಬಿಟ್ಟು ಹೊರಗಡೆ ಜನರು ಬರ್ತಿಲ್ಲ. ಹೊರಗಡೆ ಬಂದವರು ಬೆಚ್ಚನೆಯ ಉಡುಪುಗಳಾದ ಸ್ವೆಟರ್, ಜಾಕೆಟ್ ಧರಿಸಿ ಹೊರಬರ್ತಿದ್ದಾರೆ.
ನಮಗ ಬಿಜಾಪುರ ಅಂದ್ರ ಸಿಕ್ಕಾಪಟ್ಟೆ ಬಿಸಿಲಾಗಿದ್ದವ್ರಿ. ನಾವು ಯಾವತ್ ನೋಡಿದ್ರು ಬಿಸಿಲದ್ರೆ ಬಿಜಾಪುರ ಕರ್ಸ್ಕೊತಿತ್ತು. ಅಂತದ್ರಾಗ ಈಗ ಥಂಡಿ ಆಗ್ಬಿಟ್ಟದ. ಒಂದ್ ವಾರ ಆಯ್ತು ಮನೆಯಿಂದ ಹೊರಗೆ ಬರ್ಲಾಕೆ ಆಗಲಾಗ್ಯದ. 2-3 ದಿನ ಅಂತೂ ಬಾಳ ಥಂಡಿ ಇರ್ತದ. ನಿನ್ನೆ ಮೊನ್ನೆ ನಾಳೆ ಸಿಕ್ಕಾಪಟ್ಟೆ ಥಂಡಿ ಇರ್ತದ ಅಂತ ಹೇಳ್ಯಾರ. ನಾವೆಲ್ಲ ಮುಂಜಾನೆ ಎದ್ದು ಜಾಗಿಂಗ್ ಮಾಡ್ಲಾಕ, ರನ್ನಿಂಗ್ ಮಾಡ್ಲಾಕ, ಜಿಮ್ಗೆಲ್ಲ ಹೋಗ್ತಿದ್ದೇವ್ರಿ 5:30-6ಕ್ಕೆ ಎದ್ದು. ಈಗ 7:00 ಆದ್ರೂ ಇನ್ನ ಏನು ಹೊರಗೆ ಬಂದ್ರೆ ಇನ್ನ ಸೂರ್ಯನೇ ಬಂದಿರೋದಿಲ್ಲ. ಸಿಕ್ಕಾಪಟ್ಟೆ ಥಂಡಿ ಆಗ್ಬಿಟ್ಟದ. ಹಿಂಗಾಗಿ ನಮಗೆ ಎಲ್ಲರಿಗೂ ಬಿಜಾಪುರದಾಗ ಇದ್ದವರಿಗೆ ಒಂಥರ ಹೆಂಗಾಗ್ಯದ ಅಂದ್ರೆ ಶಿಮ್ಲಾದಾಗಿದ್ದಂಗ ಆಗ್ಬಿಟ್ಟದ್ರಿ. ಸದಾ ಬಿಸಿಲಿನೊಂದಿಗೆ ಹೊಂದಿಕೊಂಡಿರುವ ಜನಕ್ಕೆ ಚಳಿ ಒಗ್ಗಿಕೊಳ್ತಿಲ್ಲ. ಮನೆಯಿಂದ ಜನ ಹೊರಬರಲು ಸಾಧ್ಯವಾಗ್ತಿಲ್ಲ. ಹೀಗಾಗಿ ಬಿಸಿಲೂರಿನ ಜನರು ಮೈಕೊರೆಯುವ ಚಳಿಯಿಂದಾಗಿ ನಡುಗಿ ಹೋಗಿದ್ದಾರೆ. ಸುನಿಲ್ ಗೋಡೆನ್ನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. ವೆಲ್ಕಮ್ ಬ್ಯಾಕ್. ಆ ಜಿಲ್ಲೆ ಬಿಸಿಲಿಗೆ ಹೆಸರುವಾಸಿ. ಸುಮಾರು 40ರಿಂದ 45 ಡಿಗ್ರಿ ಸೆಲ್ಸಿಯಸ್ನಷ್ಟು ತಾಪಮಾನ ಇರುವಂತಹ ಜಿಲ್ಲೆ ಈಗ ಶೀತ ಗಾಳಿಯಿಂದ ತತ್ತರಿಸಿ ಹೋಗಿದೆ. ಗಡಗಡ ನಡುಗ್ತಾ ಇದೆ. ಮಕ್ಕಳು, ವೃದ್ಧರು ಮನೆ ಬಿಟ್ಟು ಹೊರಗೆ ಬರೋದಕ್ಕೆ ಆಗದಂತ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ. ಮೈ ಕೊರೆಯುವ ಚಳಿಗೆ ಗುಮ್ಮಟನಗರಿ ಥಂಡ. ಚಳಿಗೆ ಥರಗುಟ್ಟಿದ ವಿಜಯಪುರ ಜಿಲ್ಲೆಯ ಜನ. ಬೆಂಕಿಯಂತಹ ಬಿಸಿಲಿಗೆ ಅಂಜದ ಜನರು ಇದೀಗ ಮೈ ನಡುಗಿಸುವ ಚಳಿಗೆ ತಂಡ ಹೊಡೆದಿದ್ದಾರೆ. ಗುಮ್ಮಟನಗರಿ ವಿಜಯಪುರ ಜಿಲ್ಲೆಯಲ್ಲಿ ಕಳೆದ 3-4 ದಿನಗಳಿಂದ ಶೀತಗಾಳಿ ಜಾಸ್ತಿಯಾಗಿದೆ. ಇದರಿಂದಾಗಿ ಮೈ ನಡುಗಿಸುವ ಚಳಿಗೆ ಜನ ಹೈರಾಣಾಗಿ ಹೋಗಿದ್ದಾರೆ. ಸಾಯಂಕಾಲ ಆದರೆ ಸಾಕು, ರಸ್ತೆ ಪಕ್ಕದಲ್ಲಿ ಬೆಂಕಿ ಹಚ್ಚಿ ಚಳಿ ಕಾಯಿಸೋಕೆ ಪ್ರಾರಂಭಿಸಿದ್ದಾರೆ. ಜಿಲ್ಲಾದೊಳಗ ಈ ಸಲ ಥಂಡಿ ಹೆಚ್ಚಾಗ್ಯದ. ಎಲ್ಲಾ ಕಡೆ ಜನ ಮುಂಜಾನೆ ಎದ್ದು ಉರಿ ಕಾಯಿಸೋದು, ಅಲ್ಲಿ ಇಲ್ಲಿ ಬೆಚ್ಚಗೆ ಸ್ವೆಟರ್ ಹಾಕೊಂಡು ಜರ್ಕಿನ್ ಹಾಕೊಂಡು ಕೂತ್ಕೊಳ್ಳುವಂತ ಸ್ಥಿತಿ ಬಂದ್ರೆ. ಆದ್ರೂ ಜನ ಏನಂತಾರೆ, ಥಂಡಿ ಹಂಗೆ ಹಾಕೊಂಡು ತಿರುಗಾಡುವಂತ ಸ್ಥಿತಿ ಬಂದ್ರೆ ಇಷ್ಟು ಚಳಿ ಇದು ಜನಜೀವನ ಅಸ್ತವ್ಯಸ್ತಗೊಳಿಸಕ್ ಕಾರಣ ಆಗ್ಯದ. ಇಲ್ಲಿ ಇನ್ನೂ ಜನರ ಜೀವನಕ್ಕೆ ಸುಗಮ ಆಗೋದಕ್ಕೋಸ್ಕರ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರೇ ದಾರಿ ಕಂಡುಕೊಳ್ಳುವಂತ ಸ್ಥಿತಿ ಬಂದಿದೆ. ಯುವಕರು ವ್ಯಾಯಾಮ, ಜಿಮ್ ಮಾಡಲು ಚಳಿ ಬಿಡ್ತಿಲ್ಲ. ದಿನವಿಡೀ ಶೀತಗಾಳಿಯ ತೀವ್ರತೆ ಜಾಸ್ತಿಯಾಗಿದೆ. ಮನೆ ಬಿಟ್ಟು ಹೊರಗಡೆ ಜನರು ಬರ್ತಿಲ್ಲ. ಹೊರಗಡೆ ಬಂದವರು ಬೆಚ್ಚನೆಯ ಉಡುಪುಗಳಾದ ಸ್ವೆಟರ್, ಜಾಕೆಟ್ ಧರಿಸಿ ಹೊರಬರ್ತಿದ್ದಾರೆ. ನಮಗ ಬಿಜಾಪುರ ಅಂದ್ರ ಸಿಕ್ಕಾಪಟ್ಟೆ ಬಿಸಿಲಾಗಿದ್ದವ್ರಿ. ನಾವು ಯಾವತ್ ನೋಡಿದ್ರು ಬಿಸಿಲದ್ರೆ ಬಿಜಾಪುರ ಕರ್ಸ್ಕೊತಿತ್ತು. ಅಂತದ್ರಾಗ ಈಗ ಥಂಡಿ ಆಗ್ಬಿಟ್ಟದ. ಒಂದ್ ವಾರ ಆಯ್ತು ಮನೆಯಿಂದ ಹೊರಗೆ ಬರ್ಲಾಕೆ ಆಗಲಾಗ್ಯದ. 2-3 ದಿನ ಅಂತೂ ಬಾಳ ಥಂಡಿ ಇರ್ತದ. ನಿನ್ನೆ ಮೊನ್ನೆ ನಾಳೆ ಸಿಕ್ಕಾಪಟ್ಟೆ ಥಂಡಿ ಇರ್ತದ ಅಂತ ಹೇಳ್ಯಾರ. ನಾವೆಲ್ಲ ಮುಂಜಾನೆ ಎದ್ದು ಜಾಗಿಂಗ್ ಮಾಡ್ಲಾಕ, ರನ್ನಿಂಗ್ ಮಾಡ್ಲಾಕ, ಜಿಮ್ಗೆಲ್ಲ ಹೋಗ್ತಿದ್ದೇವ್ರಿ 5:30-6ಕ್ಕೆ ಎದ್ದು. ಈಗ 7:00 ಆದ್ರೂ ಇನ್ನ ಏನು ಹೊರಗೆ ಬಂದ್ರೆ ಇನ್ನ ಸೂರ್ಯನೇ ಬಂದಿರೋದಿಲ್ಲ. ಸಿಕ್ಕಾಪಟ್ಟೆ ಥಂಡಿ ಆಗ್ಬಿಟ್ಟದ. ಹಿಂಗಾಗಿ ನಮಗೆ ಎಲ್ಲರಿಗೂ ಬಿಜಾಪುರದಾಗ ಇದ್ದವರಿಗೆ ಒಂಥರ ಹೆಂಗಾಗ್ಯದ ಅಂದ್ರೆ ಶಿಮ್ಲಾದಾಗಿದ್ದಂಗ ಆಗ್ಬಿಟ್ಟದ್ರಿ. ಸದಾ ಬಿಸಿಲಿನೊಂದಿಗೆ ಹೊಂದಿಕೊಂಡಿರುವ ಜನಕ್ಕೆ ಚಳಿ ಒಗ್ಗಿಕೊಳ್ತಿಲ್ಲ. ಮನೆಯಿಂದ ಜನ ಹೊರಬರಲು ಸಾಧ್ಯವಾಗ್ತಿಲ್ಲ. ಹೀಗಾಗಿ ಬಿಸಿಲೂರಿನ ಜನರು ಮೈಕೊರೆಯುವ ಚಳಿಯಿಂದಾಗಿ ನಡುಗಿ ಹೋಗಿದ್ದಾರೆ. ಸುನಿಲ್ ಗೋಡೆನ್ನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. ವೆಲ್ಕಮ್ ಬ್ಯಾಕ್. ಆ ಜಿಲ್ಲೆ ಬಿಸಿಲಿಗೆ ಹೆಸರುವಾಸಿ. ಸುಮಾರು 40ರಿಂದ 45 ಡಿಗ್ರಿ ಸೆಲ್ಸಿಯಸ್ನಷ್ಟು ತಾಪಮಾನ ಇರುವಂತಹ ಜಿಲ್ಲೆ ಈಗ ಶೀತ ಗಾಳಿಯಿಂದ ತತ್ತರಿಸಿ ಹೋಗಿದೆ. ಗಡಗಡ ನಡುಗ್ತಾ ಇದೆ. ಮಕ್ಕಳು, ವೃದ್ಧರು ಮನೆ ಬಿಟ್ಟು ಹೊರಗೆ ಬರೋದಕ್ಕೆ ಆಗದಂತ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ. ಮೈ ಕೊರೆಯುವ ಚಳಿಗೆ ಗುಮ್ಮಟನಗರಿ ಥಂಡ. ಚಳಿಗೆ ಥರಗುಟ್ಟಿದ ವಿಜಯಪುರ ಜಿಲ್ಲೆಯ ಜನ. ಬೆಂಕಿಯಂತಹ ಬಿಸಿಲಿಗೆ ಅಂಜದ ಜನರು ಇದೀಗ ಮೈ ನಡುಗಿಸುವ ಚಳಿಗೆ ತಂಡ ಹೊಡೆದಿದ್ದಾರೆ. ಗುಮ್ಮಟನಗರಿ ವಿಜಯಪುರ ಜಿಲ್ಲೆಯಲ್ಲಿ ಕಳೆದ 3-4 ದಿನಗಳಿಂದ ಶೀತಗಾಳಿ ಜಾಸ್ತಿಯಾಗಿದೆ. ಇದರಿಂದಾಗಿ ಮೈ ನಡುಗಿಸುವ ಚಳಿಗೆ ಜನ ಹೈರಾಣಾಗಿ ಹೋಗಿದ್ದಾರೆ. ಸಾಯಂಕಾಲ ಆದರೆ ಸಾಕು, ರಸ್ತೆ ಪಕ್ಕದಲ್ಲಿ ಬೆಂಕಿ ಹಚ್ಚಿ ಚಳಿ ಕಾಯಿಸೋಕೆ ಪ್ರಾರಂಭಿಸಿದ್ದಾರೆ. ಜಿಲ್ಲಾದೊಳಗ ಈ ಸಲ ಥಂಡಿ ಹೆಚ್ಚಾಗ್ಯದ. ಎಲ್ಲಾ ಕಡೆ ಜನ ಮುಂಜಾನೆ ಎದ್ದು ಉರಿ ಕಾಯಿಸೋದು, ಅಲ್ಲಿ ಇಲ್ಲಿ ಬೆಚ್ಚಗೆ ಸ್ವೆಟರ್ ಹಾಕೊಂಡು ಜರ್ಕಿನ್ ಹಾಕೊಂಡು ಕೂತ್ಕೊಳ್ಳುವಂತ ಸ್ಥಿತಿ ಬಂದ್ರೆ. ಆದ್ರೂ ಜನ
ಏನಂತಾರೆ ತಂಡಿ ಅಂಗಿ ಹಾಕೊಂಡು ತಿರುಗಾಡುವಂತ ಸ್ಥಿತಿ ಬಂದದ. ಇಷ್ಟು ಚಳಿ ಇದು ಜನಜೀವನ ಅಸ್ತವ್ಯಸ್ತಗೊಳಿಸಕ್ ಕಾರಣ ಆಗ್ಯದ. ಇಲ್ಲಿ ಇನ್ನೂ ಜನರ ಜೀವನ ಸುಗಮ ಆಗೋದಕ್ಕೋಸ್ಕರ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರೇ ದಾರಿ ಕಂಡುಕೊಳ್ಳುವಂತ ಸ್ಥಿತಿ ಬಂದಿದೆ. ಯುವಕರು ವ್ಯಾಯಾಮ, ಜಿಮ್ ಮಾಡಲು ಚಳಿ ಬಿಡ್ತಿಲ್ಲ. ದಿನವಿಡೀ ಶೀತಗಾಳಿಯ ತೀವ್ರತೆ ಜಾಸ್ತಿಯಾಗಿದೆ. ಮನೆ ಬಿಟ್ಟು ಹೊರಗಡೆ ಜನರು ಬರ್ತಿಲ್ಲ. ಹೊರಗಡೆ ಬಂದವರು ಬೆಚ್ಚನೆಯ ಉಡುಪುಗಳಾದ ಸ್ವೆಟರ್, ಜಾಕೆಟ್ ಧರಿಸಿ ಹೊರಬರ್ತಿದ್ದಾರೆ. ನಮಗ ಬಿಜಾಪುರ ಅಂದ್ರ ಸಿಕ್ಕಾಪಟ್ಟೆ ಬಿಸಿಲಾಗಿದ್ದವ್ರಿ. ನಾವು ಯಾವತ್ ನೋಡಿದ್ರು ಬಿಸಿಲದ್ರೆ ಬಿಜಾಪುರ ಕರ್ಸ್ಕೊತಿತ್ತು. ಅಂತದ್ರಾಗ ಈಗ ಥಂಡಿ ಆಗ್ಬಿಟ್ಟದ. ಒಂದ್ ವಾರ ಆಯ್ತು ಮನೆಯಿಂದ ಹೊರಗೆ ಬರ್ಲಾಕೆ ಆಗಲಾಗ್ಯದ. 2-3 ದಿನ ಅಂತೂ ಬಾಳ ಥಂಡಿರ್ತದ. ನಿನ್ನೆ ಮೊನ್ನೆ ನಾಳೆ ಸಿಕ್ಕಾಪಟ್ಟೆ ಥಂಡಿರ್ತದ ಅಂತ ಹೇಳ್ಯಾರ. ನಾವೆಲ್ಲ ಮುಂಜಾನೆ ಎದ್ದು ಜಾಗಿಂಗ್ ಮಾಡ್ಲಾಕ, ರನ್ನಿಂಗ್ ಮಾಡ್ಲಾಕ, ಜಿಮ್ಮಿಗೆಲ್ಲ ಹೋಗ್ತಿದ್ದೇವ್ರಿ. 5:30, 6ಕ್ಕೆ ಎದ್ದು. ಈಗ 7:30 ಆದ್ರೂ ಇನ್ನ ಏನು ಹೊರಗೆ ಬಂದ್ರೆ ಇನ್ನ ಸೂರ್ಯನೇ ಬಂದಿರೋದಿಲ್ಲ. ಸಿಕ್ಕಾಪಟ್ಟೆ ಥಂಡಿ ಆಗ್ಬಿಟ್ಟದ. ಹಿಂಗಾಗಿ ನಮಗೆ ಎಲ್ಲರಿಗೂ ಬಿಜಾಪುರದಾಗ ಇದ್ದವರಿಗೆ ಒಂಥರ ಹೆಂಗಾಗ್ಯದ ಅಂದ್ರೆ ಸಿಮ್ಲಾದಾಗಿದ್ದಂಗೆ ಆಗ್ಬಿಟ್ಟದ್ರಿ. ಸದಾ ಬಿಸಿಲಿನೊಂದಿಗೆ ಹೊಂದಿಕೊಂಡಿರುವ ಜನಕ್ಕೆ ಚಳಿ ಒಗ್ಗಿಕೊಳ್ತಿಲ್ಲ. ಮನೆಯಿಂದ ಜನ ಹೊರಬರಲು ಸಾಧ್ಯವಾಗ್ತಿಲ್ಲ. ಹೀಗಾಗಿ ಬಿಸಿಲೂರಿನ ಜನರು ಮೈಕೊರೆಯುವ ಚಳಿಯಿಂದಾಗಿ ನಡುಗಿ ಹೋಗಿದ್ದಾರೆ. ಸುನಿಲ್ ಗೋಡೆನ್ನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ.